श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं। हरिर्हयमुखापितः गुरुश्च मध्वनामा मे वरदोऽस्तु निरन्तरं। वाणिते करवण्यम्बचरणो हृदि सर्वदा मद्वाक्यसरणीर्भूयात्। श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ಕರುಣೆಯನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನದಕ್ಕೆ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತರೂಪೋದರ ಭವಾದ್ಯ ರೊಳತಾತತ ಪ್ರತಿಭಾ ಪ್ರಭಾವ ಧನರಾತಳದೊಳೆದೊಮ್ಮೆ ಯಾಡು ತಲಿಪ್ಪ ನಮ್ಮಪ್ಪ. ಬಹಳ ಸುಂದರವಾದ ಪದ್ಯ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನಮ್ಮಪ್ಪ ಅಂದರು. ಯಾಕೆ ಈ ಶಬ್ದ ಬಳಸಿದ್ದಾರೆ? ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಪ್ರಾಣಿಗಳಾದ ನಾವೆಲ್ಲರೂ, ನಮಗೆಲ್ಲ ತಂದೆ, ನಿಜವಾದ ತಂದೆ ಅದು ಭಗವಂತ. ಯೋ ನಃ ಪಿತಾ, ವೇದ ಹೇಳ್ತದೆ. ಯೋ ನಃ ಪಿತಾ ಜನಿತ ಯೋ ವಿಧಾತ. ವೇದ ಹೇಳುವಂಥ ಮಾತನ್ನೇ ಅಚ್ಚ ಕನ್ನಡದಲ್ಲಿ ನಮಗೆ ಹೇಳಿದರು. ನಮ್ಮೆಲ್ಲರನ್ನ, ಪ್ರಾಣಿಗಳು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಹೇಳಿದರು. ನಮ್ಮೆಲ್ಲರ ತಂದೆಯಾಗಿರುವಂತಹ ಭಗವಂತ ಚೇತನ ಅಚೇತನ, ಅಂದರೆ ಸಂಚಾರ ಮಾಡುವಂತಹ ಚೇತನ ಆಗಿರಬಹುದು, ಅಚೇತನ ಜಡಜೀವರಾಗಿರಬಹುದು. ಇಬ್ಬರನ್ನೂ ಸೇರಿಸೇ ಹೇಳಿದ್ದಾರೆ ಜಗನ್ನಾಥದಾಸರು. ವಿಲಕ್ಷಣ ಅಂದರೆ ಚೇತನ ಮತ್ತು ಅಚೇತನ ಈ ಪ್ರಪಂಚಕ್ಕಿಂತಲೂ ವಿಲಕ್ಷಣನಾದಂಥವನು ಭಗವಂತ. ಹೇಗಿದ್ದಾನೆ ಭಗವಂತ? ನೂತನ ಪದಾರ್ಥಗಳೊಳಗೆ, ಹೊಸದಾಗಿ ನಿರ್ಮಾಣ ಮಾಡುವಂತಹ ಆಗುವಂತಹ ಅನೇಕ ಪದಾರ್ಥಗಳೊಳಗೆ ಬಲು ನೂತನ, ಅತ್ಯಂತ ನೂತನನಾಗಿ ಭಗವಂತ ಅದರಲ್ಲಿ ಇದ್ದು ಅತಿ ಸುಂದರಕ್ಕೆ, ಅತ್ಯಂತ ಅದೃಷ್ಟವಾದ ಸುಂದರ ಪದಾರ್ಥಗಳಲ್ಲಿ ತಾನು ಅಂತರ್ಗತನಾಗಿ ಇದ್ದು ಸುಂದರ, ಅತೀ ಸೌಂದರ್ಯವನ್ನ ಆ ಯುಕ್ತನಾಗಿ ಆ ಪದಾರ್ಥದಲ್ಲಿ ಇದ್ದು ರಸಕ್ಕೆ ರಸರೂಪ, ಲವಣಾದಿ ರಸಗಳಲ್ಲಿ ಅಂತರ್ಗತನಾಗಿದ್ದು ರಸ ಅನ್ನುವಂಥ ನಾಮಧೇಯನಿಂದ ಕರೆಸ್ಕೊಳ್ತಾನೆ. ಜಾತರೂಪೋದರ, ಬಂಗಾರದೋಪಾದಿಯಾಗಿರುವಂತಹ ಉದರವುಳ್ಳಂತಹ ಬ್ರಹ್ಮದೇವರು, ಭವ ರುದ್ರದೇವರು, ಆದ್ಯರುಳು ಬ್ರಹ್ಮರುದ್ರಾದಿ ದೇವತೆಗಳ ಒಳಗೆ ಯಾವತ್ತೂ ಇದ್ದು ಆತತ ವ್ಯಾಪ್ತನಾಗಿದ್ದು ಪ್ರತಿಮ, ಒಳ್ಳೆಯ ಅಧಿಷ್ಠಾನವುಳ್ಳಂತಹ ಭಗವಂತ, ಆಕಾರವುಳ್ಳಂತಹ ಭಗವಂತ, ಪ್ರಭಾವ ಅಧಿಷ್ಠಾನ ಸದೃಶವಾದ ದುರ್ಬಲನಾಗಿರುವಂಥವನಲ್ಲ, ಪೂರ್ಣ ಪ್ರಭಾವ ಉಳ್ಳಂಥವನು ಭಗವಂತ. ಧರಾತಳದೊಳು, ಈ ಭೂತಳದೊಳಗೆ ಎಮ್ಮೊಡನೆ ಯಾವಾಗಲೂ ನಮ್ಮ ದೇಹಗತನಾಗಿದ್ದು ಆಡುತ್ತಲಿಪ್ಪ. ಒಟ್ಟು ಈ ಪದ್ಯದ ಸಾರಾಂಶ ಇಷ್ಟು ಹೇಳಬಹುದು ಬಹಳ ಸುಂದರವಾಗಿ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ ನಮ್ಮ ದೇಹದೊಳಗೆ ಇರ್ತಾನೆ. ಬರೇ ನಮ್ಮ ಜೀವರಲ್ಲಿ ಮಾತ್ರ ಅಷ್ಟೇ ಅಲ್ಲ, ಚೇತನ ಅಚೇತನ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಪೂರ್ಣನಾಗಿದ್ದಾನೆ. ಹೇಗಿದ್ದಾನೆ ಭಗವಂತ? ಅದು ಹೊಸ ಪದಾರ್ಥ ಯಾವುದೇ ಇರಬಹುದು, ನಿರ್ಮಾಣ ಆಗುವಂಥ ಪದಾರ್ಥಗಳ ಒಳಗೆ ತಾನೇ ಇದ್ದು ಅತ್ಯಂತ ಸೌಂದರ್ಯವನ್ನು ಆ ಪದಾರ್ಥಕ್ಕೆ ನೀಡುತ್ತಾನೆ. ಆಯಾ ಆಕಾರದಲ್ಲಿ, ಆಯಾ ಪದಾರ್ಥಗಳಲ್ಲಿ ತತ್ತನ್ನಾಮಗಳಿಂದ ಇದ್ದು, ಜೊತೆಗೆ ಲವಣಾದಿ ರಸಪದಾರ್ಥಗಳಲ್ಲಿ ರಸರೂಪ ತಾನಾಗಿ. ಉಪ್ಪು ತಿಂದಾಗ ನಮಗೆ ಗೊತ್ತಾಗತ್ತೆ ಇದು ಉಪ್ಪು ಅಂತ. ಸಿಹಿ ಪದಾರ್ಥದಿಂದಾಗ ಗೊತ್ತಾಗತ್ತೆ ಇದು ಸಿಹಿ ಅಂತ. ಅದು ಗೊತ್ತಾಗೋದೇ ಭಗವಂತನಿಂದ. ಯಾಕೆ? ಉಪ್ಪು ಬೇರೆ, ಸಿಹಿ ಬೇರೆ, ಖಾರ ಬೇರೆ, ಲವಣ, ಆ ಎಲ್ಲ ಪದಾರ್ಥಗಳು, ತಿಕ್ತ, ಕಟು, ಕಷಾಯ ಎಲ್ಲ ಪದಾರ್ಥಗಳು ಬೇರೆ.
ಷಡ್ರಸೋಪೇತವಾದದ್ದು ಅಂತ ನಾವು ಲೋಕದಲ್ಲಿ ಕಾಣ್ತೇವೆ. 6 ಪದಾರ್ಥಗಳು 6 ರಸಗಳು ಬೇರೆ ಬೇರೆ ಆಗಿದ್ದಾವೆ, ಒಂದೇ ಅಲ್ಲ. ಆಯಾ ರಸಗಳಲ್ಲಿ ಭಗವಂತ ತಾನು ಇದ್ದು ಹೇಗಿದ್ದಾನೆ, ತಾನೊಬ್ಬನೇ ಇಲ್ಲ, ಬ್ರಹ್ಮಾದಿ ದೇವತೆಗಳ ಒಳಗೆ ಆಯಾ ಪದಾರ್ಥಗಳ ದೇವತೆಗಳಿದ್ದಾರೆ, ಅವರ ಒಳಗೆ ಇದ್ದು ತತ್ತದ ಆಕಾರದಿಂದ ಯಾವಾಗಲೂ ಇರ್ತಾನೆ. ಯಾವ ಪದಾರ್ಥವೂ ಭಗವಂತನಿಗೆ ಏನೂ ಮಾಡೋದಿಲ್ಲ. ಪೂರ್ಣ ಪರಾಕ್ರಮವುಳ್ಳಂತಹ ಭಗವಂತ ಎಲ್ಲರೊಳಗೆ ಇದ್ದು ಬಿಂಬರೂಪಿಯಾಗಿದ್ದು ಇಂದ್ರಿಯಗಳ ವ್ಯಾಪಾರವನ್ನು ಮಾಡಿಸ್ತಾನೆ. ಅದು ಹೇಗೆ? ಆಟ ಆಡ್ತಾ ಕಷ್ಟಪಡ್ತಾನೇನು ಭಗವಂತ? ಏನು ಕಷ್ಟ ಇಲ್ಲ. ಸುಲಭವಾಗಿ ಮಕ್ಕಳು ಹೇಗೆ ಆಟ ಆಡ್ತಾರಲ್ಲ ಹಾಗೆ ಅಷ್ಟು ಸುಲಭವಾಗಿ ಆಟ ಆಡಿಸಿ ಬ್ರಹ್ಮಾದಿ ದೇವತೆಗಳನ್ನು ಆಟ ಆಡಿಸ್ತಾನೆ ಭಗವಂತ. ರಮಾ ಬ್ರಹ್ಮಾದಿ ದೇವತೆಗಳನ್ನು ಇಂದ್ರಿಯದಲ್ಲಿ ಕೂತು. ಅಂತಹ ಭಗವಂತನ ಅದ್ಭುತವಾದ ಮಹಿಮೆ ಎಷ್ಟು ಹೇಳಲಿ ಅಂತಾರೆ ಜಗನ್ನಾಥದಾಸರು. ಇನ್ನು ಮುಂದೆ ಹೇಳ್ತಾರೆ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನ ನಿತ್ತ ಧರಿಸುವಂದದಲ್ಲಿ ಹಿಂದೆ ಮುಂದೆ ಬಲದಿ ಒಳ ಹೊರಗಿಂದಿರೇಶನು ತನ್ನವರನೆಂದು ಎಂದೆಂದೂ ಸಲಹುವನಾಗಸದೋಲೊತ್ತ ನೋಡಿದರು. ಬಹಳ ಸುಂದರವಾದ ಉದಾಹರಣೆ. ಜಗತ್ತಿನಲ್ಲಿ ನಾವೆಲ್ಲ ಹೇಗೆ ಅಂದರೆ, ನಾವು ಹೇಗಿದ್ದೀವಿ ಅಂತ ಜಗನ್ನಾಥದಾಸರು ಮೊದಲೇ ಹೇಳಿದರು. ಆಮೇಲೆ ಭಗವಂತ ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎರಡನ್ನೂ ಸಮನ್ವಯ ಮಾಡಿ ತೋರಿಸ್ತಾರೆ ಜಗನ್ನಾಥದಾಸರು. ಅದನ್ನು ವ್ಯಾಖ್ಯಾನಕಾರರು ತೋರಿಸ್ತಾರೆ. ತಂದೆ ತಾಯಿಗಳು ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡೋದಾದರೆ ತಮ್ಮ ಮಗುವಿಗೆ ಯಾವ ಕಷ್ಟವೂ ಆಗಬಾರ್ದು, ಎಲ್ಲ ಸೌಖ್ಯವೂ ಎಲ್ಲ ಕಾಲದಲ್ಲಿರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಒಂದು ಮೂಲ ಉದ್ದೇಶ. ಹಿಂದೆಲ್ಲ ತಂದೆ ತಾಯಿಗಳು ತಾವು ಕಷ್ಟಪಟ್ಟು ಮಕ್ಕಳಿಗೂ ಕಷ್ಟವನ್ನು ಹೇಳಿಕೊಟ್ಟು ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ಜೀವನದಲ್ಲಿ ಹೇಗಿರಬೇಕು ಎಲ್ಲವನ್ನ ಹೇಳ್ತಿದ್ರು. ಹಿಂದೆ ಅಂದರೆ ಏನು 500 ವರ್ಷದ ಹಿಂದೆ ಅಲ್ಲ, ಒಂದು 15-20 ವರ್ಷದ ಹಿಂದೆ ಹೋದ್ರೂ ಸಾಕು, ಅಲ್ಲಿ ತಂದೆ ತಾಯಿಗಳು ಕರೆದು ಹೇಳೋರು ಮಕ್ಕಳಿಗೆ, ನೋಡಪ್ಪ ಹೀಗಿರ್ತದೆ, ಸುಖ ಅಂದರೆ ಹೀಗೆ, ಕಷ್ಟ ಅಂದರೆ ಹೀಗೆ, ಇದು ಬಿಸಿ ಇರ್ತದೆ, ಇದು ತಣ್ಣಗಿರ್ತದೆ, ನೀವು ಓದಿದರೆ ಹಿಂಗಿರ್ತೀಯ, ಓದಲಿಲ್ಲ ಅಂದರೆ ಹಿಂಗಿರ್ತೀಯ, ಎಲ್ಲವನ್ನ ಬಿಡಿಸಿ ಹೇಳೋರು. ಆದರೆ ಇವತ್ತೇನಾಗಿದೆ, ಎಲ್ಲ ತಂದೆ ತಾಯಿಗಳ ಉದ್ದೇಶ ಏನು? ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನಮ್ಮ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಬೇಕು, ಎಲ್ಲದರಲ್ಲೂ ಫಸ್ಟ್ ಬರಬೇಕು. ಇದು ಲೋಕದಲ್ಲಿ ಕಾಣುವಂತಹ ಒಂದು ಸನ್ನಿವೇಶ ನಾವು ಜಗತ್ತಿನಲ್ಲಿ ಕಾಣ್ತೀವಿ. ಅದಕ್ಕೆ ಜಗನ್ನಾಥದಾಸ್ ಹೇಳ್ತಾರೆ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ, ತಮ್ಮ ಮಕ್ಕಳಿಗೆ ಬಂದಿರುವಂತಹ ಯಾವುದೇ ಭಯ ಇರಬಹುದು, ಗ್ರಹದ ಹೊರಗೆ ಕಾಡುವಂತಹ ಪ್ರಾಪ್ತವಾದಂತಹ ಭಯ ಇರಬಹುದು, ಆ ಭಯಗಳನ್ನು ನಾನಾ ಪ್ರಕಾರವಾಗಿ ಸಮಾಧಾನ ಮಾಡ್ತಾರೆ. ಭಯ ಬಂದಾಗ ಹೇಳ್ತದೆ ಮಗು ಬಂದು ತಂದೆ ತಾಯಿ ಮುಂದೆ, ನನಗೆ ಹಿಂಗಾಗ್ತಾ ಇದೆ, ಹಿಂಗಾಗಿದೆ, ನನಗೆ ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ತಂದೆ ತಾಯಿಗಳೇನು ಮಾಡ್ತಾರೆ, ಮಂತ್ರದಿಂದ ತಂತ್ರದಿಂದ ಅನೇಕ ವಿಧವಾದ ಉಪಾಯಗಳನ್ನು ಮಾಡಿ ಏನು ಮಾಡ್ತಾರೆ, ಪ್ರೀತಿಯಿಂದ ನಿಜ ಮಂದಿರದಿ ತಮ್ಮ ಸ್ವಂತ ಮನೆಯಲ್ಲಿಟ್ಟವರಾಗಿ ಅವರನ್ನು ಇಟ್ಟುಕೊಂಡು ಏನು ಮಾಡ್ತಾರೆ, ಬೇಡಿದುದನ್ನು, ಆ ಮಕ್ಕಳು ಸಮಾಧಾನ ಆಗಬೇಕಲ್ಲ, ಎಲ್ಲ ಮಕ್ಕಳಿಗೂ ಎಲ್ಲ ಪದಾರ್ಥ ಬೇಕಾಗಿಲ್ಲ, ಅವಕ್ಕೇನು ಬೇಕೋ ಆ ಪದಾರ್ಥವನ್ನು ತಂದು ಕೊಟ್ಟು, ಇತ್ತು ಅಂದರೆ ಕೊಟ್ಟು ಆದರಿಸುವಂದದಲ್ಲಿ ಆ ಮಕ್ಕಳಿಗೆ ತಮಗೆ ಬೇಕಾಗಿರೋ ಪದಾರ್ಥ ಕೊಟ್ಬಿಟ್ರೆ ಸಂತೋಷ ಆಗಿಬಿಡ್ತದೆ. ಮಗು ಶಬ್ದ ನೋಡಿ, ಮಗುನು ಇವತ್ತವರೆಗೂ ಬೆಳ್ಳಿ ಬಂಗಾರ ಬೇಕು ಅಂತ ಕೇಳೋದಿಲ್ಲ, ಆಸ್ತಿ ಪಾಸ್ತಿ ಬೇಕು ಅಂತ ಕೇಳೋದಿಲ್ಲ, 2 ಕಾರ್ ತಂದು ಕೊಟ್ಬಿಡ್ರಿ ಅಂತ ಯಾರ ಮಗುನು ಕೇಳಿಲ್ಲ ಇವತ್ತವರೆಗೂ. ಕೇಳೋದೇನು ಮಗು ಭಾಳ ಅಂದರೆ ಆಟದ ಪದಾರ್ಥಗಳಾಗಿರ್ಬೋದು, ತಿನ್ನೋದಾಗಿರ್ಬೋದು ಪದಾರ್ಥವನ್ನು, ಅಂಥ ಪದಾರ್ಥವನ್ನು ಮಗು ಕೇಳ್ತದೆ. ಅದನ್ನು ಕೊಟ್ಟುಬಿಟ್ಟು ಆ ಮಗು ಎಷ್ಟು ಸಂತೋಷ ಪಡ್ತದೆ. ಆ ಮಗುವನ್ನು ತನ್ನ ಮನೆಯಲ್ಲಿಟ್ಟು ಸಂತೋಷ ಪಡಿಸ್ತಾರೆ ತಂದೆ ತಾಯಿ. ಅದನ್ನು ನೋಡಿ ಇವರು ಸಂತೋಷ ಪಡ್ತಾರೆ ತಂದೆ ತಾಯಿಗಳು. ಆ ಮಗುವಿಗೆ ಪದಾರ್ಥ ಕೊಡೋದ್ರಿಂದ ಇವ್ರಿಗೆ ಮನಸ್ಸಿನಲ್ಲಿ ಆನಂದ ಆಗ್ತಿರ್ತದೆ. ಹಾಗೆ ಭಗವಂತ ಏನು ಮಾಡ್ತಾನೆ ಅಂದರೆ, ಇವರು ಒಂದು ಜನ್ಮದಲ್ಲಿ ಕೊಡ್ತಾರೆ, ಯಾವುದೋ ಒಂದು ಪದಾರ್ಥ ಕೊಡ್ತಾರೆ ಮಗುವಿಗೆ. ಆದರೆ ಭಗವಂತ ಏನು ಮಾಡ್ತಾನೆ, ಹಿಂದೆ
ಈ ಜನ್ಮದಲ್ಲಂತೂ ಸರಿ, ಜನ್ಮ ಜನ್ಮಾಂತರದಲ್ಲಿ ಮಾಡಿತಕ್ಕಂತಹ, ಮುಂದೆ ಮಾಡುವಂತಹ, ಅನೇಕ ಜನ್ಮಗಳಲ್ಲಿ ಮಾಡುವಂತಹ ಎಡಬಲದಲ್ಲಿ, ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000, 72,000 ನಾಡಿಗಳ ಗತನಾಗಿ ಇದ್ದು ಒಳಗೆ ಹೊರಗೆ ಭಗವಂತ ಇದ್ದು ಇಂದಿರೇಶನು ಲಕ್ಷ್ಮೀಪತಿಯಾಗಿರುವಂತಹ ನಾರಾಯಣ ತನ್ನವರ, ತನ್ನ ಭಕ್ತರ ಎಂದೆಂದೂ ಯಾವ ಕಾಲದಲ್ಲೂ ಬಿಡದೆ ಸಲಹುವನು, ಕಾಯ್ತಾನೇ ಇರ್ತಾನಂತೆ ಭಗವಂತ. ಅದಕ್ಕೆ ಉದಾಹರಣೆ ಕೊಟ್ಟರು. ಹೆಂಗೆ ಕಾಯ್ತಾನೆ ಭಗವಂತ? ನಮ್ಗೆ ದೇವ್ರು ಕಾಣಿಸೋದೇ ಇಲ್ಲಲ್ರಿ. ಕೆಲವ್ರು ಹೇಳ್ತಾರೆ, ವಾದ ಮಾಡ್ತಾರೆ, ದೇವ್ರು ಕಾಣಿಸೋದೇ ಇಲ್ಲಲ್ಲ ನಮ್ಗೆ, ದೇವ್ರಿದಾನ ಅಂತಂತೀರಿ, ಹೇಗೆ ನಂಬೋದು ಹೆಂಗೆ ನಾವು ದೇವ್ರನ್ನ? ಅದಕ್ಕೆ ಜಗನ್ನಾಥ ದಾಸರು ಬಹಳ ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಗಾಳಿ ಇದೆ, ಅದು ನಮಗೆ ಕಾಣಿಸೋದಿಲ್ಲ, ಆದರೆ ಇಲ್ಲ ಅಂತ ಅನ್ಲಿಕ್ಕೆ ಬರ್ತದ? ಇಲ್ಲ, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಯಾಕ್ರಿ? ಬೇರೆ ಬಿಡ್ರಿ, ಹೋಗ್ಲಿ. ಉದಾಹರಣೆ, ನಾವೆಲ್ಲ ಜೀವಂತವಾಗಿ ಬದುಕಿದ್ದೀವಿ ಅಂದರೆ ಅದು ಗಾಳಿಯಿಂದ, ಉಸಿರಾಟದಿಂದ. ಗಾಳಿ ಇದೆ, ಆದರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಮಾನಸಿಕವಾಗಿ, ದೈಹಿಕವಾಗಿ ನಾವು ಅನುಸಂಧಾನ ಮಾಡಿ ತಿಳ್ಕೊಳ್ಳಬಹುದು. ಮುಟ್ಟೆ ನೋಡೇ ತಿಳ್ಕೊಳ್ಬೇಕು ಅಂತೇನಿಲ್ಲ. ನಾವೆಲ್ಲ ಜೀವಂತವಾಗಿ ಬದುಕಿದ್ದೀವಿ ಅಂದರೆ ಗಾಳಿ ಇದೆ ಅಂತಲೇ ಅರ್ಥ. ಹಾಗೆ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಕಾಣ್ತಾನೆ ಭಗವಂತ. ಅದಕ್ಕೆ ಉದಾಹರಣೆ ಕೊಟ್ಟರು. ದೇವ್ರು ಹೆಂಗೆ ರಕ್ಷಣೆ ಮಾಡ್ತಾನೆ ಅಂದರೆ, ಆಕಾಶ ಇದೆ, ಎಲ್ಲೇ ನೋಡಿದರೂ ಆಕಾಶ ಕಾಣುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಮನೇಲಿ ನಿಂತರೂ ಕಾಣಿಸ್ತದೆ, ನಮ್ಮ ಮನೇಲಿ ನಿಂತರೂ ಕಾಣಿಸ್ತದೆ, ಬೇರೆ ಊರಿಗೆ ಹೋದರೂ ಕಾಣಿಸ್ತದೆ, ಪಕ್ಕದ ಊರಿಗೆ ಹೋದರೂ ಕಾಣಿಸ್ತದೆ, ಎಡಬಲದಲ್ಲಿ ನಿಂತರೆ ಕಾಣಿಸ್ತದೆ, ಮಲ್ಕೊಂಡು ನೋಡಿದರೂ ಕಾಣಿಸ್ತದೆ. ಆಕಾಶ ಎಲ್ಲಿ ಮುಗೀತು ಅಥವಾ ಎಲ್ಲಿ ಪ್ರಾರಂಭ ಆಯಿತು ಅಂತ ಇವತ್ತವರೆಗೂ ಯಾರಿಗೂ ಹೇಳಕ್ಕೆ ಸಾಧ್ಯ ಆಗಿಲ್ಲ, ಆಗೋದೂ ಇಲ್ಲ. ಹೇಗೆ ಆಕಾಶ ಎಲ್ಲಿ ನೋಡಿದ್ರೂ ಕಾಣಿಸ್ತದೋ ಹಾಗೆ, ಅಂದರೆ ಆಕಾಶ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು, ಹಾಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆಕಾಶದಂತೆ. ಎಷ್ಟು ಒಳ್ಳೆ ಉದಾಹರಣೆ ನೋಡಿ. ಸಲಹುವ ನಾಗಸದವೋಳ್ ಲೆತ್ತ ನೋಡಿದರು, ಎಲ್ಲಿ ನೋಡಿದರೂ ಆಕಾಶ ಕಾಣ್ತದೆ. ಹಾಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ನಮಗೆ ಕಾಣುವಂತಹ ಅರ್ಥ. ಇದರಲ್ಲಿ ವ್ಯಾಖ್ಯಾನಕಾರರು ಒಂದು ಸ್ವಲ್ಪ ಆಳವಾಗಿ ಇಳಿದು ಅನೇಕ ಅರ್ಥಗಳನ್ನು ಬಿಚ್ಚಿ ತೋರಿಸ್ತಾರೆ. ತಂದೆ ತಾಯಿಗಳು ವ್ಯಾಖ್ಯಾನಕಾರ ತಿಳಿಸ್ತಾರೆ. ನಾನು ಮೊನ್ನೆ ಹೇಳಿದ್ದೇನೆ ಪ್ರಾರಂಭದಲ್ಲಿ, ತಾಮ್ರಪರ್ಣಿಯ ವ್ಯಾಖ್ಯಾನವೂ ಇದೆ, ಸಂಕರ್ಷಣ ಒಡೆಯರ ವ್ಯಾಖ್ಯಾನದ ಪ್ರಕಾರ 2-3 ರೀತಿಯ ಅರ್ಥವನ್ನು ಇದಕ್ಕೆ ಕಾಣಬಹುದು ನಾವು. ದೇವರು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾನೆ, ಎಷ್ಟು ಕರುಣಾಶಾಲಿ ಭಗವಂತ ಅನ್ನಲಿಕ್ಕೆ ಉದಾಹರಣೆಯನ್ನು ತೋರಿಸ್ತಾರೆ. ತಂದೆ ತಾಯಿಗಳು ಹೊರಗೆ ಆಡ್ಕೊಂಬ ಅಂತ ಹೇಳಿರ್ತಾರೆ, ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿರ್ತಾವೆ. ಆ ಸಂದರ್ಭದಲ್ಲಿ ಏನೋ ಭಯ ಉಂಟಾಗಿ, ಏನೋ ನೋಡಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೇಳ್ತಾರೆ ತಂದೆ ತಾಯಿ, ಯಾಕೆ ಭಯ ಪಡ್ತಾ ಇದ್ದೀಯಾ? ಆ ಮಕ್ಕಳು ಹೇಳ್ತಾವೆ. ಆ ಸಂದರ್ಭದಲ್ಲಿ ಇವರು ಮಂತ್ರದಿಂದಲೋ ತಂತ್ರದಿಂದಲೋ ಪ್ರೀತಿಯಿಂದಲೋ ಒಟ್ಟೇನೋ ಸಮಾಧಾನ ಮಾಡಿ ತಮ್ಮ ಸ್ವಗ್ರಹದಲ್ಲೇ ಅವರನ್ನು ಇಟ್ಟುಕೊಂಡು ಪ್ರೀತಿಯಿಂದ ಅವ್ರು ಕೇಳಿದಂತಹ ಪದಾರ್ಥಗಳನ್ನು ಕೊಟ್ಟು ಹೇಗೆ ರಕ್ಷಣೆ ಮಾಡ್ತಾರೋ ತಂದೆ ತಾಯಿ ಮಕ್ಕಳ ಮೇಲೆ, ಹಾಗೆ ಭಗವಂತ ತನ್ನ ಭಕ್ತರನ್ನು ಸರ್ವಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲ, ಸರ್ವಕಾಲದಲ್ಲಿ, ಸರ್ವ ಜನ್ಮ ಜನ್ಮಾಂತರಗಳಲ್ಲಿ, ಸರ್ವ ಅವಸ್ಥೆಯಲ್ಲಿ, ಸರ್ವ ದೇಶಗಳಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ. ಭಕ್ತರಿಗೆ ಆಟ ಆಡೋ ಸ್ಥಳ ಯಾವುದೋ, ದುಷ್ಟಗ್ರಹಗಳು ಯಾವುವೋ, ಭಯ ಯಾವುದೋ, ಮಂತ್ರತಂತ್ರ ಯಾವುದೋ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬರುವಂತಹ ಪ್ರದೇಶವೇ ಆಡೋಂಥ ಸ್ಥಳ. ಜೀವ ಎಲ್ಲಿರ್ತಾನೆ? ಎಲ್ಲ ಕಡೆ ಇದ್ದಾನೆ. ಶಾಸ್ತ್ರ ಹೇಳ್ತದೆ, ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿದೆ ಅಂತ ತಿಳಿಸ್ತಾರೆ. ಜೀವ ಎಲ್ಲಿರ್ತಾನೆ? ಸೃಷ್ಟಿಗೆ ಬರೋಕ್ಕಿಂತ ಮುಂಚೆ ಎಲ್ಲ ಕಡೆ ಇದ್ದಾನೆ. ಜೀವ ಇಲ್ಲದೆ ಇರೋಂಥ ಜಾಗವೇ ಎಲ್ಲೂ ಇಲ್ಲ ಅಂತದೆ ಶಾಸ್ತ್ರ. ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕು? ಈಗ ಮನೆಯ ವ್ಯಕ್ತಿ ಇದ್ದಾನೆ, ಯಜಮಾನ, ಅವನು ಎಲ್ಲಿದ್ದಾನೆ ಅಂತ ಕೇಳಿದರೆ ಎಲ್ಲ ಕಡೆ ಇರ್ತಾನೆ. ಅಡಿಗೆ ಮನೆಯಲ್ಲೂ ಇರ್ತಾನೆ, ಹೊರಗಡೆ ಕೂಡುವಂತಹ ಪ್ರದೇಶದಲ್ಲೂ ಇರ್ತಾನೆ, ರೂಮ್ನಲ್ಲಿ ಮಲಗುವಂತಹ ಜಾಗದಲ್ಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ.
ಹಾಗೆ ಜೀವ ಎಲ್ಲ ಕಡೆ ಇದ್ದಾನೆ. ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬರುವಂತಹ ಪ್ರದೇಶ ಏನಿದೆ ಅಲ್ಲ, ಆಡುವಂತಹ ಪ್ರದೇಶ ಅದೇ ಸ್ಥಳವಾಗಿರುವಂಥದ್ದು. ಇನ್ನು ಬಂದ ಮೇಲೆ ದುಷ್ಟರ ಸಹವಾಸ ಆಗುವಂಥದ್ದು ಅದು ಯಾವುದು? ಲಿಂಗದೇಹ. ನೋಡ್ರಿ, ಒಳಗಿನ ಅಂಶ ಎಷ್ಟು ಆಳವಾಗಿ ಇಳಿದಿದೆ ಅಷ್ಟು ವ್ಯಾಖ್ಯಾನಕಾರ ತಿಳಿಸ್ತಾರೆ. ಲಿಂಗದೇಹ. ಇನ್ನು ಹೊರಗಡೆ ನೋಡಿ ಭಯಪಟ್ಟ ಮಗು, ಇಲ್ಲಿ ನಾವು ತಿಳ್ಕೊಂಡ್ವಲ್ಲ, ಹೊರಗಡೆ ನೋಡಿ ಭಯಪಡುವಂಥದ್ದು ದುಷ್ಟಗ್ರಹಗಳು ನಮಗೆ ಭಯಪಡಿಸ್ತಾವೆ. ಇಲ್ಲಿ ಯಾವುದು ಭಯ? ಅಹಂಕಾರ ಮತ್ತು ಮಮಕಾರ, ಅವೇ ದುಷ್ಟಗ್ರಹಗಳು. ನಮಗೆ ಯಾವಾಗಲೂ ನಮ್ಮನ್ನು ಪೀಡಿಸುವಂತಹ ದೊಡ್ಡ ಗ್ರಹಗಳು, ನವಗ್ರಹಗಳಲ್ಲ, ಇವೇ ನಮ್ಮ ನಿಜವಾದ ಗ್ರಹಗಳು ಪೀಡಿಸುವಂಥವು. ನಾನು, ನಂದು, ನಾನೇ ಎಲ್ಲ ಮಾಡಿದ್ದು, ನಂದೇ ಎಲ್ಲ ಇದು ಅನ್ನೋಂಥ 2 ಗ್ರಹ ಇದ್ದಾವಲ್ಲ, 9 ಗ್ರಹ ಬೇಡ ಬೇಡ, ಇವೆರಡೇ ಗ್ರಹ ಸಾಕು ನಮ್ಮನ್ನು ಪೂರ್ಣ ನಮ್ಮ ಸಮಾಧಿ ಕಟ್ಟಿ ಹಾಕ್ತಾವೆ. ಹಾಗಾಗಿ ಎಚ್ಚರ. ಅಹಂಕಾರ ಮತ್ತು ಮಮಕಾರ ಅನ್ನುವಂಥ ದುಷ್ಟಗ್ರಹಗಳು. ಇನ್ನು ಭಯ ಉಂಟಾಗ್ತದೆ. ಅಹಂಕಾರ ಮಮಕಾರದಿಂದ ಜನ್ಯವಾಗಿರುವಂತಹ ಪಾಪಕರ್ಮ ಮಾಡೋದಕ್ಕೆ ಭಯಪಡೋಣ. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಅದು ಕಾಯ ವಾಚ ಮನಸ ಯಾವುದೇ ಸಂದರ್ಭದಲ್ಲೂ ಕೆಟ್ಟ ಕೆಲಸವನ್ನು ಮಾಡಬಾರದು, ಪಾಪಕರ್ಮವನ್ನು. ಇನ್ನು ಮಂತ್ರ ತಂತ್ರದಿಂದ ಪರಿಹಾರ ಮಾಡಿದರು, ತಂದೆ ತಾಯಿ ಅಂತ ಹೇಳಿದರು. ಇಲ್ಲಿ ಮಂತ್ರತಂತ್ರ ಯಾವುದು? ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಈ 3 ಮಂತ್ರಗಳಿಂದ ನಾವು ನಮ್ಮ ಭಯ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ನಿಜ ಮಂದಿರ, ತಮ್ಮ ಮಕ್ಕಳನ್ನು ಕರ್ಕೊಂಬಂದು ತಮ್ಮ ಮನೆಯಲ್ಲಿಟ್ಟು ಸಂತೋಷಪಡಿಸಿದರು. ಹಾಗೆ ಭಗವಂತ ನಿಜ ಮಂದಿರ, ನಮ್ಮೆಲ್ಲರ ನಿಜವಾದ ಮಂದಿರ ಯಾವುದು? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದು ಸುಮ್ಮನೆ ಅಂತ ದಾಸರು ಹೇಳಿದ್ದಾರಲ್ಲ, ಹಾಗೆ ನಿಜವಾದ ಮಂದಿರ ಅದು ವೈಕುಂಠ. ಆ ವೈಕುಂಠದಲ್ಲಿ ಭಗವಂತ ಇರಿಸ್ತಾನೆ. ಅಂದರೆ ಒಟ್ಟಾರೆ ವ್ಯಾಖ್ಯಾನದಲ್ಲಿ ತಿಳಿಸುವಂತಹ ವಿಷಯ ಅಸೃಜ್ಯ ರಾಶಿಯಿಂದ. ಅಸೃಜ್ಯ ರಾಶಿ ಅಂದರೆ ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿದ್ರೆ ಗೊತ್ತಾಗತ್ತೆ. ರೈತ ಇರ್ತಾನಲ್ಲ, ಕಾಳುಗಳನ್ನು ಬಿತ್ತಬೇಕಾದ್ರೆ ಎಲ್ಲ ಕಾಳುಗಳನ್ನು ಬಿತ್ತೋದಿಲ್ಲ. ಯಾವ ಕಾಳು ಬಿತ್ತಲಿಕ್ಕೆ ಪರಿಪೂರ್ಣವಾಗಿದ್ದಾವೆ, ಚೆನ್ನಾಗಿದ್ದಾವೆ ಅಂತ ತಿಳಿದು ಅವನು ಹೇಗೆ ಬಿತ್ತಾನೋ ಹಾಗೆ ಯಾವ ಜೀವಿಯ ಕರ್ಮ ಅದು ಪೂರ್ಣವಾಗಿದೆ, ಸೃಷ್ಟಿಗೆ ಬರಲಿಕ್ಕೆ ಅರ್ಹವಾಗಿದೆ ಅಂತ ತಿಳಿದು ಭಗವಂತ ಅವರನ್ನು ಸೃಷ್ಟಿಗೆ ತರ್ತಾನೆ. ಇದು ಭಗವಂತನ ವಿಶಿಷ್ಟವಾದ ವೈಭವ. ದೇವರ ವೈಭವ ಅಂದರೆ ಇದು. ಅದನ್ನಿಲ್ಲಿ ಹೇಳ್ತಾರೆ. ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬಂದ ಕೂಡಲೇ ದುಷ್ಟಗ್ರಹಗಳಾದ ಅಹಂಕಾರ ಮತ್ತು ಮಮಕಾರ ಇವು 2 ಸೋಕಿದ ಕೂಡಲೇ ಮನುಷ್ಯ ಇಷ್ಟು ಅಧೋಗತಿಗೆ ಹೋಗ್ತಾನೆ. ಅಂದರೆ ಎಲ್ಲ ಪಾಪಕರ್ಮಗಳನ್ನು ಮಾಡ್ತಾನೆ. ಆ ಪಾಪಕರ್ಮದಿಂದ ಮಾಡಿರುವಂತಹ ಭಯಪಟ್ಟು ಆ ಪಾಪಕರ್ಮಕ್ಕೆ ತನ್ನ ಪುತ್ರರಾದ ಭಕ್ತರಿಗೆ ಭಗವಂತ ಏನು ಮಾಡ್ತಾನೆ? ಜ್ಞಾನ, ಭಕ್ತಿ, ವೈರಾಗ್ಯಗಳು ಅನ್ನುವಂತಹ ಮಂತ್ರಗಳನ್ನು ಅವರ ದೇಹದಲ್ಲಿ ಪ್ರವೇಶ ಮಾಡೋ ಹಾಗೆ. ನಾವೇನು ಮಾಡ್ತೀವಿ? ಬಹಳ ಕಷ್ಟ ಆದಾಗ ಗುರುಗಳ ಹತ್ರ ಹೋಗ್ತೀವಿ, ದೊಡ್ಡವರ ಹತ್ರ ಹೋಗ್ತೀವಿ, ಅವರು ಉಪದೇಶ ಮಾಡ್ತಾರೆ. ಆ ಉಪದೇಶದ ಬಲ ಜ್ಞಾನ, ಭಕ್ತಿ, ವೈರಾಗ್ಯದಿಂದ ನಮ್ಮಲ್ಲಿರುವಂಥ ಭಯವನ್ನು ಬಿಡಿಸಿ ಲಿಂಗದೇಹಾಕ್ಯ ದುಷ್ಟ ಸ್ನೇಹಿತನನ್ನು ಬಿಡಿಸಿ, ಸ್ನೇಹಿತ ಯಾವಾಗಲೂ ನಮ್ಮನ್ನು ಒಳ್ಳೆ ಹಾದಿಗೆ ಕರ್ಕೊಂಡು ಹೋಗಬೇಕು. ಅವನೇ ನಮ್ಮ ನಿಜವಾದ ಸ್ನೇಹಿತ. ಇರಲಿ ಬಿಡೋ, ಏಕಾದಶಿ ಇನ್ನೊಂದು ಸರಿ ಬರ್ತದೆ, ಮತ್ತು ಮುಂದಿನ ವಾರ ಬರ್ತದೆ, ಇವತ್ತು ತಿಂದುಬಿಡು ಅಂತ ಅಂದರೆ ಅವನು ಒಳ್ಳೆಯ ಸ್ನೇಹಿತ ಅಲ್ಲ. ಅವನು ಇವತ್ತೇನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನಾಳೆ ಹೋದ್ರೂ ನಡೀತದೆ ಅಂತ ಅಂದರೆ ಅವನು ನಿಜವಾದ ಸ್ನೇಹಿತ ಅಲ್ಲೇ ಅಲ್ಲ, ದುಷ್ಟ ಸ್ನೇಹಿತ. ಅವನು ನಿಮ್ಮನ್ನು ಹಾಳು ಮಾಡುವಂತಹ ಸ್ನೇಹಿತ. ಅದಕ್ಕಿಲ್ಲಿ ಹೇಳಿದರು, ಲಿಂಗದೇಹಾಕ್ಯ ಅನ್ನುವಂತಹ ದುಷ್ಟ ಸ್ನೇಹಿತನನ್ನು ಬಿಡಿಸಿ ಲಿಂಗದೇಹವನ್ನು ಭಂಗ ಮಾಡಿಸಿ ಅಂತ ಅರ್ಥ. ಆ ಲಿಂಗದೇಹವನ್ನು ಕಳೆದು ನಿಜ ಮಂದಿರದಿ, ನಿಜವಾದ ನಮ್ಮ ಮಂದಿರ ಯಾವುದು? ಅದು ವೈಕುಂಠ. ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ಅವರ ಅಲ್ಲಿ ಇಟ್ಟು ಸ್ವರೂಪಭೂತವಾದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಅವರಿಗೆ ಬೇಡಿದ್ದನ್ನು ಕೊಟ್ಟು ಫಲಾನುಭವ ಅವರಿಗೆ ಸುಖವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಇದು ಭಗವಂತನ ಅತ್ಯದ್ಭುತವಾದ ಕರುಣೆ ಅಂತ ಹೇಳಿ ಆ ಜಗನ್ನಾಥದಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ.